ನಮಸ್ಕಾರ ಗುರು, ಆಲಿನ ಒಂದು ಯೂಟ್ಯೂಬ್ ಚಾನಲ್ ಸುಸ್ವಾದ. ನಾನು ನಿಮ್ಮ ಅಚ್ಚುಮೆಚ್ಚಿನ ದುರ್ಗ ರಾಕ್ಲೋಕೆ ಮಾತಾಡ್ತಾ ಇದ್ದೀನಿ. ಯಾಕೆ ನಡುತ್ತಿದೆಯಾ? ಬೆಳಗ್ಗೆ ಸ್ನಾನ ಕರ್ಕೊಂಬಂದು ಯಾಕೆ ನಡುತ್ತಿದ್ಯಾ ಅಂತ ಕೇಳ್ತಾನೆ. ಯಾವ ಪ್ಲೇಸಿಗೆ ಕರ್ಕೊಂಬಂದ ಗೊತ್ತಾ? ಜೋಗಿಮಟ್ಟಿ ಅಂತ, ಏಷ್ಯಾದಲ್ಲೇ ಅತಿ ಹೆಚ್ಚು ಗಾಳಿ ಬೀಸುವ ಜಾಗ ಇದು. ಈ ಜಾಗಕ್ಕೆ ಕರ್ಕೊಂಬಂದು ಅತಿ ಹೆಚ್ಚು ಮಂಜು ಬೀಳೋ ಜಾಗ, ಇಲ್ಲಿ ಕರ್ಕೊಂಬಂದು ಯಾಕಲ್ಲೇ ನಡುತ್ತೀಯಾ ಅಂತ ಕೇಳ್ತಾನೆ. ಏನು ಹೇಳೋಣ, ಹೋಗ್ಲಿ ಅತ್ಲ ಕರ್ಕೊಂಬಂದಾನೆ. ಹೋಗಿ ಬರೋಣ, ನೋಡ್ಕೊಂಬರೋಣ. ವ್ಯೂ ಮಾತ್ರ ಸಖತ್ತಾಗಿದೆ. ದುರ್ಗದಿಂದ ಒಂದು 7-8 ಕಿಲೋಮೀಟ್ರ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸ್ವರ್ಗ ನೋಡ್ಬೇಕಂತಿದ್ರೆ ಈ ಪ್ಲೇಸಿಗೆ ಬನ್ನಿ, ಸಖತ್ತಾಗಿದೆ. ನಾವು ನೋಡೋಣ ಅಂತ ಹೊರಟಿದ್ದೀವಿ. ಹೋಗಿ ಬರೋಣ. ಜೋಗಿಮಟ್ಟಿ ಒಳಗಡೆ 2 ಪ್ಲೇಸ್ ಸಿಗುತ್ತೆ. ಹಿಮ್ಮತ್ಗಿರಿ ಫಾಲ್ಸ್ ಒಂದು, ಜೋಗಿಮಟ್ಟಿ ಒಂದು, 2 ಪ್ಲೇಸ್ ಇದೆ. ಹಿಮ್ಮತ್ಗಿರಿ ಫಾಲ್ಸ್ ಇವಾಗ ಫಸ್ಟಿಗೆ ನೋಡೋಕ್ಕಾಗಲ್ಲ, ಯಾಕಂದರೆ ನಾವು ಅದನ್ನು ವ್ಯೂ ನೋಡಬೇಕಲ್ಲಿ ಹೋಗಿ. ಫಸ್ಟ್ ಜೋಗಿಮಟ್ಟಿ ನೋಡ್ಕೊಂಬಂದು ಹಿಮ್ಮತ್ಗಿರಿ ಫಾಲ್ಸ್ ನೋಡೋಣ. ಹಿಮ್ಮತ್ಗಿರಿ ಫಾಲ್ಸು ಬಸವಣ್ಣ ಇದೆ ಅಲ್ಲಿ, ನಂದಿ. ಆ ನಂದಿ ಬಾಯಿಂದ ನೀರು ಬರುತ್ತೆ, ಅದನ್ನು ಹಿಮ್ಮತ್ಗಿರಿ ಫಾಲ್ಸ್ ಅಂತ ಕರೀತಾರೆ. ಅದನ್ನು ನೋಡ್ಕೊಂಬರೋಣ. ಫಸ್ಟು ಜೋಗಿಮಟ್ಟಿ ನೋಡ್ಕೊಂಬಂದುಬಿಡೋಣ. ಬನ್ನಿ ನಮ್ಮ ಜೊತೆ ಚೆನ್ನಾಗಿ. ಇದೇ ಊರು. ಟಿಕೆಟು 25 ರೂಪಾಯಿ, ಒಬ್ರಿಗೆ 25 ರೂಪಾಯಿ. ಒಂದು 2 ವೀಲರ್ ಇದ್ದರೆ 10 ರೂಪೀಸ್ ತಗೊಂಡಿದ್ದಾರೆ. ನಾವು 2 ವೀಲರಾಗಿ ಬಂದಿದ್ದೀವಿ. ಇದು ಕಾಣಿಸ್ತಿದೆಯಲ್ಲ, ಈ ಕಡೆ ಹೋದರೆ ಜೋಗಿಮಟ್ಟಿ. ಮತ್ತು ಝೂ ವಿಡಿಯೋ ಹಾಕಿದ್ವಲ್ಲ, ಝೂ ಹೋಗೋಕ್ಕೆ ಹಿಂಗೆ ಹೋಗ್ಬೇಕು. ಇದು ಜೋಗಿಮಟ್ಟಿ. ಹೋಗಿ ಬರೋಣ ಬನ್ನಿ. ಜೋಗಿಮಟ್ಟಿ ವನ್ಯಧಾಮಕ್ಕೆ ಸ್ವಾಗತ. ಅದು ಕಾಣಿಸ್ತಿದೆಯಲ್ಲ ಬೋರ್ಡಲ್ಲಿ, ಸೇಮ್ ಅದೇ ವ್ಯೂ ಕಾಣಿಸ್ತಿದೆ. I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on display. Oh yeah, I rap with a certainty, I have a sense of urgency. A message for eternity, for everyone internally. I had some people burning me, but now they fucking learn to see I ain't the one to fuck with. Now they looking nervously, and I don't really care what you think of me respectfully. You can kick rocks if you think you're fucking better, see. I will outwork you, turn you to an enemy. Hurt you so bad that you're gonna need some therapy. I got the motherfucking recipe. I've been cooking up hits, I'ma leave a legacy. You'll be looking small when you're standing right next to me. I'm 5'10", bitch, but I'm 10 feet next to me. Fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. Yeah, I'ma do it my way. ಇಳಿತಾವನ ಗಿಳಿ ನೋಡ್ರಿ ಗಾಡಿ.
ಗಾಯ್ಸ್ ಕೊನೆಗೂ ಬಂದ್ವಿ. ಜೋಗಿಮಟ್ಟಿ ಸಿದ್ದೇಶ್ವರ ಸ್ವಾಮಿ ಗದ್ದಿಗೆ ಸುಸ್ವಾಗತ ಅಂತೆ. ಜೋಗಿಮಟ್ಟಿ ಅಂತ ಯಾಕೆ ಹೆಸರು ಬಂತಿಲ್ಲಕ್ಕೆ ಇದಕ್ಕೆ? ಗೊತ್ತಿಲ್ಲ ಏನು ಹೇಳಪ್ಪ. ನಿನಗೂ ಗೊತ್ತಿಲ್ಲ? ಇಲ್ಲಿ ಜೋಗಿ ಅನ್ನೋ ಒಬ್ಬ ಸ್ವಾಮೀಜಿ ಇದ್ರಂತೆ. ಜಾನುವಾರುಗಳಿಗೆಲ್ಲ ಔಷಧಿ ಕೊಡ್ತಿದ್ರಂತೆ ಅವ್ರು ಫಸ್ಟಿಗೆ. ಇಲ್ಲೇ ಇದ್ದಿದ್ದಂಥವ್ರು ಔಷಧಿ ಕೊಡ್ತಿದ್ರಂತೆ. ಅವ್ರು ತೀರೋದಾಗ ಇದಕ್ಕೆ ಹೆಸರು ಬಂದಿದ್ದಂತೆ ಜೋಗಿಮಟ್ಟಿ ಅಂತ. ಸ್ವರ್ಗಕ್ಕೆ ಅದೇನಂತಾರಲ್ಲ ಮೆಟ್ಲು, ಹಂಗೆ ಹಂಗೆ ಮೂರೇ ಗೇಣು ಅಂತಾರೆ. ಇಲ್ಲಿ ಗೇಣಿಲ್ಲ, ಮೆಟ್ಲಿದ್ದಾವೆ ಅಷ್ಟೇ. ಚಿತ್ರ ಡೈಲಾಗ್ಗಳು ಹೊಡಿತೀಯನ್ ಲೋಕಿ. ಚಿತ್ರ ಡೈಲಾಗ್ಗಳು ಹೊಡಿತಾನೆ ಲೋಕಿ. ಸ್ವರ್ಗಕ್ಕೆ ಮೂರೇ ಗೇಣಂತೆ. 100 ಮೆಟ್ಲು ಥರ ಇದಾವೆ ಇಲ್ಲಿ. ಇಲ್ಲಿಗೆ ಬಂದರೆ ಗಲೀಜು ಇಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕ್ಲೀನ್ ಆಗಿದೆ. ಸ್ವಚ್ಛವಾಗಿ ಇಟ್ಕೊಬೇಕು. ವಾಟರ್ ಬಾಟ್ಲು, ಪೇಪರ್ಗಳು ಎಲ್ಲ ಬಿಸಾಕದಂತೆ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ ಇವೇ ಕೆಲಸಗಳು. ಲೋಕಿ ಬಿಸಾಕ್ಲೋಕೆ ತೆಗೆದು ಡಸ್ಟ್ಬಿನಿಗೆ ಹಾಕಿ. ಇಷ್ಟು ಕ್ಲೀನಾಗಿದೆ ಜಾಗ. ಇಲ್ಲೇ ಬಿಸಾಕ್ ಹೋಗ್ತಾರಪ್ಪ. ಸ್ವಲ್ಪ ಕಾಣಿಸ್ತೈತಿ. ಆಯ್ತು, ಕೊನೆಗೂ ಬಂದ್ವಿ. ಕಾಣಿಸ್ತಿದೆಯಲ್ಲ, ಟೋಟಲ್ 155 ಮೆಟ್ಲಿದ್ದಾವೆ. ಅದನ್ನು ಹತ್ಕೊಂಡು ಬಂದ್ವಿ. ಸ್ವರ್ಗಕ್ಕೆ ಮೂರೇ ಗೇಣು ಅಂತ ನಮ್ಮ ಲೋಕಿ ಹೇಳಿದ್ರಲ್ಲ, ಅದೇ ಥರ ಇಲ್ಲಿ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ನಿಂತಿದ್ದೀವಿ ನಾವು. ಇದೆಲ್ಲ ಜೋಗಿ ಸಿದ್ದೇಶ್ವರ ಗದ್ದುಗೆ ಅಂತೆ. ಜೋಗಿ ಸಿದ್ದೇಶ್ವರ ಗದ್ದುಗೆ ಸ್ಟಾರ್ಟಿಂಗ್ ನೀವು ಬಂದ ತಕ್ಷಣ ಸಿಗುತ್ತೆ ಟೆಂಪಲ್. ಇದು ದೇವರು ಪಾದದ್ದೇನೋ ಇದೆ ನೋಡಿ, ಸಿಗುತ್ತೆ. ಈಗ ಬಂದು ಇದು ವಾಚ್ ಟವರ್. ಇಲ್ಲಿಂದ ವಾಚ್ ನೋಡ್ಬೇಕು ನಾವು. ಹೋಗಿ ಮೇಲೆ ಹೋಗಿ ಅಲ್ಲಿ ಯಾರೋ ಭಾಳ ಜನ ನೋಡ್ತಾರೆ. ಇಲ್ಲಿ ಕೆಳಗಿಂದ ತೋರಿಸ್ತೀನಿ ಬನ್ನಿ, ಆಮೇಲೆ ಹೋಗೋಣ ಅಂತೆ ಮೇಲ್ಗಡೆ. ನೋಡಿ, ಬೆಳಗ್ಗೆ 7 ಗಂಟೆ ಆಗಿದೆ. 7 ಗಂಟೆಗೆ ಜನ ಬಂದಿರ್ತಾರೆ. और ऊपर होता आसमान चांद पे छू देते हैं. ಚಿತ್ರದುರ್ಗದಲ್ಲಿ ಇಂಥ ಪ್ಲೇಸ್ ಇದೆ ಅಂದರೆ ಯಾರೂ ನಂಬಲ್ಲ. ದುರ್ಗಕ್ಕೆ ಬಂದರೆ ಈ ಪ್ಲೇಸಿಗೆ ಬಂದು ಹೋಗಲೇಬೇಕು. ಈ ಪ್ಲೇಸ್ ನೋಡಿಲ್ಲ ಅಂದರೆ ನೀವೇನು ನೋಡಿಲ್ಲ ದುರ್ಗದಾಗ. ಕಾಣಿಸ್ತಿದೆಯಲ್ಲ, ಇದು ಫುಲ್ಲು ಹಿಂದೆ ಗುಡ್ಡಗಳಿರೋದು. ಇದು ಮಂಜು ಮುಚ್ಕೊಂಡಿದ್ದು ಫುಲ್. ವಾಟ್ ಈಸ್ ದಿಸ್ ಪ್ಲೇಸ್ ಅಂದರೆ ಏನು ಅನ್ಬೇಕು? ಸ್ವರ್ಗ. ಕೊನೆಗೂ ಪ್ರೂವ್ ಆಯ್ತು ಸ್ವರ್ಗ ಐತೆ. ಓಕೆ, ನೀನು ಫಸ್ಟ್ ಟೈಮ್ ಎಲ್ಲ ನೋಡ್ತಿರೋದು? ಫಸ್ಟ್ ಟೈಮ್. ಇಷ್ಟ ಆಯ್ತಾ ಪ್ಲೇಸ್? ಕೇಳ್ತೀಯಾ? ದುರ್ಗದಾಗಿದ್ದು ಈ ಪ್ಲೇಸ್ ನೋಡಲಿಲ್ಲ ಅಂದರೆ ವೇಸ್ಟ್ ಬರುತ್ತೆ. ಸಖತ್ತಾಗಿದೆಯಲ್ಲ ಪ್ಲೇಸ್. ಸಖತ್ತಾಗಿದೆ. ಅದಕ್ಕೆ ಒಂದು
ಒಂದು ಅರ್ಧ ಗಂಟೆ ಬಿಟ್ಟರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಬಿಸಿಲು ಬಂದ ತಕ್ಷಣ ನೋಡಿ ಅಲ್ಲಿ ಗುಡ್ಡಗಳು ಕಾಣಿಸ್ತಿದೆಯಲ್ಲ, ಫುಲ್ಲು ಮಂಜು ಮುಚ್ಕೊಂಡೈತೆ. ನಾವು ಇನ್ನೂ ಬೇಗ ಬರ್ತಿದ್ರೆ ಇದು ಕಾಣಿಸ್ತಿರ್ಲಿಲ್ಲ ನಮಗೆ. ಕಾಣಿಸ್ತಿದೆಯಲ್ಲ, ಇದು ಕಾಣಿಸಲ್ಲ. ನೋಡಿದ್ರಲ್ಲ, ಇನ್ನು 12-1 ಗಂಟೆ ಹಂಗೆ ಬಾ. ಇದು ಫುಲ್ಲು ಗುಡ್ಡ, ಫುಲ್ಲು ಫ್ಯಾನ್ಗಳು ಕಾಣಿಸ್ತವೆ ಆ ಕಡೆ ಸೈಡಾ? ಜಸ್ಟು ಈ ಒಟ್ಟು ನೀನು ದುರ್ಗಕ್ಕೆ ಎಂಟ್ರೆನ್ಸ್ ಆದರೆ ಎಲ್ಲಿ ನೋಡಿದ್ರು ಫ್ಯಾನ್ಗಳು ನೋಡಿರ್ತೀಯಲ್ಲ. ನೋಡಿರ್ತೀನಪ್ಪ. ಆಮೇಲೆ ಹೇಗಿರ್ತಾವೆ ದುರ್ಗ ಏಷ್ಯಾದಲ್ಲಿ 2ನೇ ಬಯಲು ಸೀಮೆಯ ಊಟಿ ಅಂತಲೂ ಕರೀತಾರೆ ಇದಕ್ಕೆ. ಪ್ಲೇಸ್ ನೋಡೋಣ ಮೇಲ್ಗಡೆಯಿಂದ ಹತ್ತಿ ಎಲ್ಲ ಮಂಜು ಆಯ್ಸ್ಕೊಂಬಿಡು. ನೋಡಿದ್ರಲ್ಲ, ಇದು ಬಯಲು ಸೀಮೆಯ ಊಟಿ, ನಮ್ಮ ಚಿತ್ರದುರ್ಗ. ಚಿತ್ರದುರ್ಗನ ಸ್ವರ್ಗ ಅಂತ ಹೇಳ್ಬೇಕಿತ್ತು. ಬನ್ನಿ ಅಲ್ಲಿ ಮೇಲೆ ವಾಚ್ ಟವರ್ ಮೇಲಿಂದ ನೋಡೋಣ ಹೋಗಿ. ಯಾರು ಬ್ರೋ ನಿಮ್ಮದು? ಯಾವರು? ನಮ್ದು ಕೇಳ್ಕೆ ಬೇಕಾರ ಕಾಣ ಇಲ್ಲ. ಲೋಕಿಗೆ ಮಾತ್ರ ಸಕ್ಕತ್ ಇಷ್ಟ ಆಗ್ಬಿಟ್ಟೈತೆ ಪ್ಲೇಸ್ ಇದು. ಇಲ್ಲ ಮನೆ ಮಾಡ್ಕೊಂಡಿದ್ಬಿಡ, ಅದಂಗಲ್ಲ ಗೌರ್ಮೆಂಟ್ ಬಂದು ನೋಡ್ರಿ ಕರ್ನಾಟಕ ಊಟ ತರಬೇಕಿತ್ತು ನಾವು. ಜೋಗಿಮಟ್ಟಿಗೆ ಬಂದೀನಿ. ಇಂಥ ಕೆಲಸಗಳು ಮಾಡ್ತಾ ಬಂದಿಲ್ಲಿ. ಬನ್ನಿ ಹೋಗೋಣ. ಕೆಳಗೆ ಇಳ್ತಿದ್ವಲ್ಲ, ಮೇಲೆ ನಿಂತ್ಕೊಳಕ್ಕಾಗ್ತಿಲ್ಲ ಚಳಿಗೆ. ನೋಡಿ ಅವ್ನು ಹೆಂಗಾಗ್ಬಿಟ್ಟ ಚಳಿ ನಿಂತ್ಕೊಂಡು. ಎಲ್ಲ ಮಕ ತೋರ್ಸ ಬರ್ಬೇಕಾದ್ರೆ ಹೀರೋ ಥರ ಇದ್ದು ರಜನಿಕಾಂತ್ ಥರ ಕಾಣಿಸ್ತಾನೆ. ಹೆಂಗ ಗೈಸ್ ನೋಡಿದ್ರಲ್ಲ, ವಾಪಸ್ ಹೋಗ್ತಿದ್ದೀವಿ. ಜೋಗಿಮಟ್ಟಿ ಮುಗೀತು. ಹಿಮ್ಮತ್ಗಿರಿ ಫಾಲ್ಸಿಗೆ ಹೋಗ ಹೇಳಿದ್ನಲ್ಲ, ಹಿಮ್ಮತ್ಗಿರಿ ಫಾಲ್ಸ್ ಒಂದು ನೋಡ್ಕೊಂಡು ಬರೋಣ. ಓಕೆ, ಹಿಮ್ಮತ್ಗಿರಿ ಫಾಲ್ಸ್ ನೋಡಿದ್ಯಾ? ಇಲ್ಲ ಮಚ್ಚಿ. ಇದು ಹೆಂಗಿತ್ತು ಪ್ಲೇಸ್? ಈ ಪ್ಲೇಸ್ ಸಾಕಾಗೈತೆ ಅನ್ಕೊಂಡ್ಬಿಟ್ಟು ಹೇಳ್ತೀನಲ್ಲ, ಪ್ರತಿಯೊಬ್ಬರು ದುರ್ಗದಾಗೆ ಈ ಪ್ಲೇಸ್ ಇದೆ ಅಂದರೆ ಯಾರೂ ನಂಬಲ್ಲ. ದುರ್ಗಕ್ಕೆ ಬರೋದಿದ್ರೆ ಈ ಪ್ಲೇಸ್ ಬಂದು ನೋಡ್ಕೊಂಡೋಗಿ.
ಹೇಳಿದ್ನಲ್ಲ ಆದಷ್ಟು ಬೇಗ ಬನ್ನಿ. 8 ಗಂಟೆ ಆಗಿದೆ, ಅಲ್ಲೇ ಎಲ್ಲ ಕ್ಲಿಯರೇ ಆಗಿಬಿಟ್ಟಿದೆ ಮಂಜು. 8 ಗಂಟೆಗೆ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ನೀವು ಬಂದರೆ ಒಂದು 8 ಗಂಟೆ ಒಳಗೆ ಬರಬೇಕು. ಬಂದು ನೋಡ್ಕೊಂಡೋಗಿ. ಹೇಳಿದ್ನಲ್ಲ ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿ, ದುರ್ಗಕ್ಕೆ ಬಂದರೆ ಈ ಪ್ಲೇಸ್ ನೋಡ್ಕೊಂಡೋಗಿ. ಇವಾಗ ಹಿಮ್ಮತ್ಗಿರಿ ಫಾಲ್ಸಿಗೆ ಸಿಗೋಣ.